ಕಾಂಗ್ರೆಸ್ನಿಂದ ರಾಥೋಡ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ರಾಥೋಡ್ ಅವರೇ, ಕಾಂಗ್ರೆಸ್ನ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಲ ಕುಗ್ಗಿಸುವ ಪ್ರಯತ್ನವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ CBI ದಾಳಿ ನಡೆಯುತ್ತೆ ಅನ್ನೋದಿದ್ರೆ, ಇದೇ ರೀತಿಯಾದಂಥ ದಾಳಿ ಸಿದ್ದರಾಮಯ್ಯನವರ ಮೇಲೋ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೋ, ದಿನೇಶ್ ಗುಂಡೂರಾವ್ ಅವರ ಮೇಲೋ ಯಾಕೆ ನಡೆಯೋದಿಲ್ಲ? ಅಂದರೆ ಅವರು ಅಷ್ಟು ದೊಡ್ಡ ನಾಯಕರು ಅಲ್ಲ ಅಂತಾನೋ ಅರ್ಥ, ಅಥವಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಷ್ಟು ದೊಡ್ಡ ಪಾತ್ರ ಅವ್ರು ನಿರ್ವಹಿಸೋದಿಲ್ಲ ಅಂತಾನೋ ಅರ್ಥ? ನಾನು ಹೇಳ್ತೀನಿ, ಏನ್ ಗೊತ್ತಾ, ಇದು ಬಿಜೆಪಿ ಅವ್ರದ್ದು ತಂತ್ರ ಹೆಂಗಂದ್ರೆ, ಇದೊಂಥರ ಮಾಧ್ಯಮದ ಮುಖಾಂತರ ಸ್ವಲ್ಪ ದಾರಿ ತಪ್ಪಿಸೋ ಒಂದು ಯೋಜನೆ. ಈಗೇನಾಯ್ತು ನಾವು BJP ಅವ್ರ ಮೇಲೆ ಭ್ರಷ್ಟಾಚಾರದ ಬೆಳಕಿಗೆ ಬಂದಿದ್ದನ್ನು ನಾವು ಅಸೆಂಬ್ಲಿಯಲ್ಲಿ ತಂದಿದ್ವಿ, ಕೌನ್ಸಿಲಲ್ಲೂ ತಂದಿದ್ವಿ, ಮಾಧ್ಯಮದಲ್ಲೂ ತಾವು ಅದನ್ನು ಪ್ರಸಾರ ಮಾಡಿದಿರಿ. ಇದಕ್ಕೆ ಈಗ ಡೈವರ್ಟ್ ಆಗಬೇಕೇನಾದರೂ, ಈ ಇಶ್ಯೂನ ಡೈವರ್ಟ್ ಆಗಬೇಕು. ಅದಕ್ಕೆ ಆಮೇಲೆ ಎಲೆಕ್ಷನ್ಸ್ ಬರ್ತಾ ಇದೆ. ಈ ಎಲೆಕ್ಷನ್ನಲ್ಲಿ ಇವ್ರನ್ನೆಲ್ಲನೂ ಉಪಯೋಗ ಮಾಡಿ, ಈಗ KPCC ಅಧ್ಯಕ್ಷರು ಯಾರಿದ್ದಾರೆ? ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಆ ಹುದ್ದೆಯಿಂದ ನಾವು ವೀಕ್ ಮಾಡಬೇಕು. ಪ್ರಶಾಂತ್ ಅವರು ರಾಥೋಡ್ ಅವರು, ಈ ತನಿಖೆ ನಡೆದಾಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಲಿಲ್ಲ. ತನಿಖೆ ಶುರು ಆದ್ಮೇಲೆ ನೀವು KPCC ಅಧ್ಯಕ್ಷರನ್ನಾಗಿ ಮಾಡಿದ್ರಿ. ಚೆನ್ನಾಗಿ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಮೇಲೆ ಮುಂದಿನ ದಿನಗಳಲ್ಲಿ ತನಿಖೆ ನಡೀತಾನೆ ಇರುತ್ತೆ. ಆಗೆಲ್ಲ ನೀವು ಕ್ರೈಮ್ ಫೌಲ್, ನಾವು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಹೋದ್ರೆ ತನಿಖೆ ಹೇಗೆ ನಡೆಯುತ್ತೆ? ಪ್ರಕಾಶ್ ರಾಠೋಡ್ ಅವರೇ, ಈಗ ನಾನು ಹೇಳೋದು, ಈಗ ಅವರು KPCC ಅಧ್ಯಕ್ಷರು ಮಾತ್ರ ಆಗಿದೆ ಪ್ರಶಾಂತ್ ಅವರೇ, ಅವ್ರು ಯಾವುದೇ ಅಧಿಕಾರದಲ್ಲಿ ಇಲ್ಲ. ಓನ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾತ್ರ, ಅವರು ಯಾವುದೇ ಅಧಿಕಾರದಲ್ಲಿ ಇಲ್ಲ. ಅವರು ತನಿಖೆ ಆಗ್ಲಿ, ಯಾರು ಬೇಡ ಅಂತಾರೆ? ನಮ್ಮ ಪಕ್ಷ ರಾಜಕೀಯವಾಗಿ ನಾವು ಏನು ಸಂಘಟನೆ ಮುಗಿಯೋ ತನಕ ಸುಮ್ಮನಿರಿ ಸರ್. ತನಿಖೆಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ವಿ. ಅಲ್ಲಿ ನೋಡಿ ಸರ್, ಬೆಂಬಲ ಕಾರ್ಯಕರ್ತರು ಸಂಬಂಧ ಇಲ್ಲ ಸರ್. ಪ್ರತಿಭಟನೆ ಮಾಡಕ್ಕೆ ಬಂದಿದ್ರು. UPಯಲ್ಲಿ ಏನು ಹಗರಣ ಆಯ್ತು, ಪ್ರತಿಭಟನೆಯಲ್ಲಿ ಭಾಗವಹಿಸಿದ ದೃಶ್ಯಗಳನ್ನು ತೋರಿಸಿದ್ದೇವೆ. ಅವರನ್ನು ಕಾರ್ಯಕರ್ತರು ನಾನು ಮತ್ತೆ ತಾವು ಕೂಡ ಸಾಮಾನ್ಯ ಕಾರ್ಯಕರ್ತರು. ಪ್ರತಿಭಟನೆಗಳನ್ನ ಡಿಸ್ಕರೇಜ್ ಮಾಡ್ಬೇಕಲ್ವಾ? ತಾವು ಡಿಸ್ಕರೇಜ್ ಮಾಡ್ಬೇಕಲ್ವಾ ಈ ಪ್ರತಿಭಟನೆಗಳನ್ನ? ನಾನಲ್ಲ, ಈವನ್ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನು ಪ್ರತಿಭಟನೆ UPA ಸರ್ಕಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ, ಅಲ್ಲಿನೇ ನೀವು ಪ್ರತಿಭಟನೆ ಮಾಡಿ, ಅದನ್ನು ನಿಲ್ಲಿಸಬೇಡಿ. ಇದಕ್ಕೆ ನನಗೆ CBIಗೆ ಎದುರಿಸೋ ತಾಕತ್ತು ನನ್ನ ಹತ್ರ ಇದೆ, ಇದರಿಂದ ನಾನು ಹೊರಗಡೆ ಬರ್ತೀನಿ ಅಂತಲೇ ಬೆಳಿಗ್ಗೆ ಸಂದೇಶ ಕೊಟ್ಟಿದ್ದಾರೆ. ನಾವು ಎಲ್ಲ ಮೀಟಿಂಗ್ಗಳನ್ನು ಮಾಡಿದ್ದೀವಿ, ಎಲ್ಲ ಪ್ರತಿಭಟನೆನೂ ಮಾಡಿದ್ದೀವಿ. ಏನು ಕೇಂದ್ರ ಸರ್ಕಾರ, UP ಸರ್ಕಾರ ಅಲ್ಲಿ ಏನು ಬಲಾತ್ಕಾರ ಆಗಿದೆ, ಅಮಿತ್ ಶಾ ಮನೀಷಾ ವಾಲ್ಮೀಕಿ ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೀವಿ. ನ್ಯಾಯ ಬೇಕು. ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಆಗುತ್ತೆ, ಈ ಮಹಿಳೆಗೆ ನಾವು ನ್ಯಾಯ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತೀವಿ. ಮನೆಯ ಮೇಲಿನ CBI ದಾಳಿಯನ್ನು ವಿರೋಧಿಸಿ ಪ್ರತಿಭಟನೆ ನಡೆದವೋ ಇಲ್ವೋ? ಮಂಗಳೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ರೋ ಇಲ್ವೋ? ಹೌದು, ಮಾಡಿರ್ತಾರೆ. ಕೆಲವು ಕಾರ್ಯಕರ್ತರಿಗೆ ಇದು BJP ಅವರ ಕುತಂತ್ರ ಗೊತ್ತಾದ ಮೇಲೆ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಯಾಕೆ ಮಾಡ್ಬೇಕು ನಾವು? ಇದು ಯಾವ ಟೈಮಿಂಗ್ಸ್ ಅಂತ ನೀವೇ ಹೇಳಿದ್ದೀರಾ, ನಾನಲ್ಲ. ನೀವೇ ಹೇಳಿದ್ದೀರಾ ಟೈಮಿಂಗ್ಸ್ ಏನಿದೆ ಅಂತ ನೀವೇ ಹೇಳಿದ್ದೀರಾ. ಆ ಟೈಮಿಂಗ್ಸ್ ಪ್ರಕಾರ ಮಾಡ್ತಾ ನೀವೇ, ನಾನಲ್ಲ, ನೀವೇ ಹೇಳಿದ್ದೀರಾ. ಟೈಮಿಂಗ್ ಕ್ವೆಶ್ಚನೇಬಲ್ ಸರ್, ಅದು ನಾನು BJP ಮಾಡ್ತೀನಿ. ಎದುರಿಸೋದಕ್ಕೆ ನಿಮಗೆ ನ್ಯಾಯಾಲಯ ಇದೆ. ಈ ಸರ್ಕಾರ ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಗಳನ್ನು ಬಳಸಿಕೊಳ್ತಾ ಇದೆ ಅಂತ ಬಿಜೆಪಿ ಅವರು ಪೊಲಿಟಿಕಲ್ ಆಗಿ CBI ED ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ರಾಜಕೀಯವಾಗಿ ಇವರು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಪ್ರತಿಭಟನೆ ಮಾಡ್ತಾ ಇದೀವಿ. ಯಾರೋ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ, ತನಿಖೆ ನಡೀಬೇಕು ಅಂತ 2014ರಿಂದ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗ್ತಲೇ ಬಂದಿದೆ ಇಡೀ ದೇಶದ ತುಂಬ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಪ್ರತಿ ಚುನಾವಣೆಯಲ್ಲಿ ಸೋಲ್ತಾ ಬಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇವರು ಸೋತರು. ಅವಾಗ ಎಲ್ಲಿ ಡಿ ಕೆ ಶಿವಕುಮಾರ್ ಮೇಲೆ ಕೇಸ್ ಇರಲಿಲ್ಲ, ಮತ್ತು ಅವಾಗಲೂ ರಾಜಕೀಯ ಪ್ರೇರಿತದಿಂದ ಸೋತ್ರ. ಆಮೇಲೆ ಮೊನ್ನೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕಾಕತಾಳಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬೈ ಎಲೆಕ್ಷನಲ್ಲಿ ಇದನ್ನೇ ಸಿಂಪತಿ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡಲಿಕ್ಕೆ ಹೋದರು. ಏನಾಯಿತು? 15ರಲ್ಲಿ 12 BJP ಗೆತ್ತು. ಈಗೂ ಅಷ್ಟೇ. ಈಗೂ ಕೂಡ ಈಗೇನು ಚುನಾವಣೆ ನಡೆದಿದೆ, ಈಗಾಗಲೇ ನಮ್ಮ BJPಗೆ ಮೆಜಾರಿಟಿ ಇದೆ. ಏನು 2 ಚುನಾವಣೆಯಲ್ಲಿ ಒಂದು ವೇಳೆ ಅವ್ರು ಹೇಳೋದ ಪ್ರಕಾರ ಲೆಟಸ್ ಅಜ್ಯೂಮ್ ಒಪ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಪ್ಪ, ರಾಜಕೀಯ ಪ್ರೇರಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಲೀಡರ್, ಅದಕ್ಕೋಸ್ಕರ ಅವರು ಹೊರಗಡೆ ಇದ್ದುಬಿಟ್ರೆ
ಎಲ್ಲಿ ಚುನಾವಣೆ ಸೋತ್ಬಿಡ್ತೀವಿ ಅಂತ ರಾಜಕೀಯಕ್ಕೂ ಭಯದಿಂದ ಇದಕ್ಕೂ ಮಾಡಿದ್ರೆ ಅಂತ ಸಂಬಂಧನೇ ಇಲ್ಲ ಅಂತ ಹೇಳ್ಬೇಡ್ರಿ. ಸರ್ ಒಂದ್ ನಿಮಿಷ ನಡಹಳ್ಳಿ ಅವರೇ. ಸರ್ ಒಂದ್ ನಿಮಿಷ No, no. ಒಂದ್ ನಿಮಿಷ. ಸಣ್ಣ ಒಂದ್ ನಿಮಿಷ. ಮಗುಗೂ ಕೂಡ ಇದರ ಈ timing ಎರಡು ಸಂಶಯವನ್ನ ಸೀಟ್- ತರಿಸುತ್ತೆ. 2 ಸೀಟಿಂದ ಯಾವ್ದಾದ್ರು ಸರ್ಕಾರ ಬಿದ್ದೋಗುತ್ತಾ? ಈ 2 ಸೀಟಿಗೂ ಚುನಾವಣೆ ರಿಸಲ್ಟ್ಗೂ ರಾಜ್ಯ ಸರ್ಕಾರಕ್ಕೂ ಏನಾದ್ರು ಕೂಡ ಇದ್ರ ಮೇಲೆ ಏನಾದ್ರು ವ್ಯತಿರಿಕ್ತ ಪರಿಣಾಮ ಆಗ್ತವೆ? ನಾನು ಏನೂ ಆಗೋದಿಲ್ಲ ಸರ್ ನಾನು ನೋಡಿ ಸರ್ ನಾವು ಒಂದು Okay. ಸಿಬಿಐ ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳಿ ಏನು ಹೈಕೋರ್ಟ್ ಅಲ್ಲಿ ಇವರು ಅರ್ಜಿ ಹಾಕೊಂಡಿದ್ರು, ಅರ್ಜಿ ಖುಲಾಸೆ ಆಯ್ತು, ಸಿಬಿಐಗೆ ಆದೇಶ ಮಾಡ್ತು ಸರ್ಕಾರ, ಇದು ಕೋರ್ಟ್, ಅದ್ರ ಪ್ರಕಾರ ಸಿಬಿಐ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ಬೇಡಿ. ಅಲ್ಲ, ಒಂದೇ ನಿಮಿಷ ಸರ್, ಒಂದ್ ನಿಮಿಷ. ಸರ್, ಆ ಅರ್ಜಿಯಲ್ಲಿ ಸಿಬಿಐ ಒಂದ್ ನಿಮಿಷ. ಪಾರ್ಟಿನೇ ಇರಲಿಲ್ಲ, ಇಲ್ಲ, ಸಿಬಿಐ ಇಲ್ಲ. ಪಾರ್ಟಿನೇ ಇರಲಿಲ್ಲ, ಸಿಬಿಐಗೂ ಅರ್ಜಿಗೂ ಸಂಬಂಧ ಹಾಗಿದ್ರೆ- ಇರಲಿಲ್ಲ. ಅಲ್ಲ, ನಾನು ಆ ಅರ್ಜಿ ಹೇಳ್ತೇನೆ. ವಿಚಾರಣೆಯ ಹಂತದಲ್ಲಿರುವಾಗಲೇ ಸಿಬಿಐ ಗ್ರೇಡ್ ಮಾಡೋದಕ್ಕೆ ಅವಕಾಶ ಇತ್ತು. DK ಶಿವಕುಮಾರ್ ಬಿಟ್ರೆ ಸಿದ್ದರಾಮಯ್ಯನವರು ಚುನಾವಣೆ ಗೆಲ್ಲಿಸುವಂತ ಶಕ್ತಿ ಇರೋ ನಾಯಕರಲ್ವೇ? ಅಥವಾ ಅರೆ, ಪರಮೇಶ್ವರ್ ಅಲ್ವೇ? ಸರ್, ಡಿ ಕೆ ಅದೇ ಶಿವಕುಮಾರ್ ಅವರು ತುಮಕೂರು ಶಿವಕುಮಾರ್ ಅವರು ಬೈ ಎಲೆಕ್ಷನ್ ಎಕ್ಸ್ಪರ್ಟ್. ಒಂದೇ ನಿಮಿಷ ಡಿ ಕೆ ಶಿವಕುಮಾರ್ ಅವರು ನಡವಳಿಕೆ ಬೈ ಎಲೆಕ್ಷನ್ ಎಕ್ಸ್ಪರ್ಟ್, ಬಹಳ ಧಾಡಸಿ ನಾಯಕ. ಸರ್ ಒಂದ್ ನಿಮಿಷ. ಹಾ? ಅಲ್ಲ, ಎಲ್ಲಂದ್ರಲ್ಲಿ ನುಗ್ಗಿ ಒಂದ್ ನಿಮಿಷ. ಪ್ರಕಾಶ್ ರಾಠೋಡ್ ಅವರು ಒಂದು ವಿಷಯ ಎತ್ತಿದ್ರು, ಏನೋ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ನಿಮಗೆ ನಿಮ್ಮ ಹತ್ರ ದಾಖಲಾತಿಗಳಿದ್ರೆ, ನಿಮ್ಮ ಹತ್ರ ತಾಕತ್ತಿದ್ರೆ, ದಮ್ ಇದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದಾರೆ, ನೀವು ಏನು ಆರೋಪ ಮಾಡಿದ್ದೀರಾ ನೀವು ಕೇಸ್ ಫೈಲ್ ಮಾಡಿ, ಅಥವಾ ನೀವು ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ. ಇವರು ತಾಕತ್ತಿದ್ರೆ ಫೈಲ್ ಮಾಡ್ಲಿ ನೋಡೋಣ. ಸರ್, ಯಾರ್ದು ತಾಕತ್ ಬೇಡ, ಮಾಧ್ಯಮದಲ್ಲಿ ಯಡಿಯೂರಪ್ಪಗೆ ತಾಕತ್ತಿದ್ರೆ ಆರೋಪಗಳು ವಾಗ್ದಾಳಿಗೆ ಸೀಮಿತ ಆಗಬಾರದು. ಆರೋಪಗಳು ವಾಗ್ದಾಳಿಗೆ ಸೀಮಿತ ಆಗಬಾರದು ಸರ್, ಹೇಳಿಕೆಗಳಿಗೆ ಸೀಮಿತ ಆಗಬಾರದು. ಆರೋಪಗಳು ಯಾವತ್ತೂ ಹೇಳಿಕೆಗಳಿಗೆ ಸೀಮಿತ ಆಗಬಾರದು. ದಮ್ಮಿದೆಯಾ ನಿಮ್ಗೆ? ಹರೀಶ್ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮನೆಯ ಸುತ್ತ ಸಾವಿರಾರು ಬೆಂಬಲಿಗರು ಸೇರಿದ್ದಾರೆ. ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಬಿಐ ರೇಡ್ಗೆ ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ. ವಕೀಲರಾದ ಧನಂಜಯ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಧನಂಜಯ ಅವರೇ, ಇದನ್ನ ನ್ಯಾಯಾಲಯದ ಅಂಗಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯತೆ ಇದೆಯಾ? ಬೈ ಕ್ವಶ್ಚನಿಂಗ್ ದಿ ಟೈಮಿಂಗ್ ಆಫ್ ಇಟ್. ಪ್ರತಿ ಸಲ ಎಲೆಕ್ಷನ್ ಬಂದಾಗಲೇ ಸಿಬಿಐ, IT ಮತ್ತು EDಗಳು ಆಕ್ಟಿವ್ ಆಗ್ತವೆ. ಆ ಕಾರಣಕ್ಕಾಗಿ ಎಲೆಕ್ಷನ್ ಮುಗಿಯೋ ತನಕ ಸ್ಟೇ ಕೊಡಿ ಇದಕ್ಕೆ ಅಂತ ಕೇಳಬಹುದಾ ಡಿ ಕೆ ಶಿವಕುಮಾರ್? ಅಷ್ಟೊಂದು ಫ್ರಿವಲಸ್ ಅಥವಾ ಅಷ್ಟು ಫ್ರಿವಲಸ್ ಆಗಿ ಯಾರು ನ್ಯಾಯಾಲಯಕ್ಕೆ ಹೋಗಿ ವಾದವನ್ನ ಮಾಡೋದಿಲ್ಲ. ಯಾತಕ್ಕೆ ಅಂದ್ರೆ, ಒಂದು ವೇಳೆ ನೋಡಿ, ಆರೋಪಿ ಆದಂಥವನು ರಾಜಕೀಯ ವ್ಯಕ್ತಿ ಆಗಿದ್ದಾನೆ, ಅವನನ್ನ ರಾಜಕೀಯವಾಗಿ ಸದೆ ಬಡಿಲಿಕ್ಕೆ ಈ ತರನಾಗಿ ರೈಡ್ ಮಾಡಿಸಲಾಗ್ತಿದೆ ಅಂತ ಹೇಳಿದ್ರೆ ನ್ಯಾಯಾಲಯದವರು ಕೇಳುವಂಥದ್ದು, ತನಿಖೆ ಪ್ರಗತಿಯಲ್ಲಿದ್ದ ಪಕ್ಷದಲ್ಲಿ ತನಿಖೆಯ ಭಾಗವಾಗಿ ಅದನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರೋದ್ರಿಂದ, ಈಗ ನೀವು ಈ ರೀತಿ ಗ್ರೀವಿಯನ್ಸ್ ಅನ್ನ ಕೊಡದೇ ಇರೋ ಹಾಗೆ ನಾವು ಯಾವ ಥರನಾದ ಆದೇಶವನ್ನು ಕೊಡಬಹುದು ಅಂದರೆ, ಕೇವಲ 3 ತಿಂಗಳಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿ, ಅದಾದ ನಂತರ 3 ತಿಂಗಳಲ್ಲಿ ಒಂದು ವೇಳೆ ತನಿಖೆಯ ಮೂಲಕ ಚಾರ್ಜ್ ಇದೆ ಅಂತ ಒಂದು ವೇಳೆ ಟ್ರಯಲ್ ಶುರುವಾದರೆ, ಟ್ರಯಲ್ ಅಲ್ಲ ಮತ್ತೆ 3 ತಿಂಗಳಲ್ಲಿ ಬಂದ್ ಮಾಡಲಿ ಅಂತ 6 ತಿಂಗಳ ಅವಧಿ ಅಂತ ಏನಾದರೂ ಕೊಟ್ಟರೆ ನ್ಯಾಯಾಲಯ, ಆರೋಪಿಗಳು ಅಳ್ತಾ ಕೂತ್ಕೊಳ್ತಾರೆ. ಸೊ ಫಾರ್ ದಟ್ ರೀಸನ್ ನೀವು ಜಯಲಲಿತಾ ಪ್ರಕರಣವನ್ನ ಗಮನಿಸಿದ್ರೆ 54 ಕೋಟಿ ರೂಪಾಯಿಗಳ ಡಿಸ್ಪ್ರಪೋರ್ಷನೇಟ್ ವೆಲ್ತ್ ಚಾರ್ಜ್ ಇತ್ತಿದ್ದು ಆಕೆಯ ವಿರುದ್ಧ 20 ವರ್ಷಗಳ ಕಾಲ ಆಕೆ ನ್ಯಾಯಾಲಯಕ್ಕೆ ಹೋಗ್ಲಿಲ್ಲ. ತ್ವರಿತಗತಿಯಲ್ಲಿ ದಯವಿಟ್ಟು ಇದನ್ನ ಮುಂದುವರಿಸೋ ಹಾಗೆ ದಯವಿಟ್ಟು ನೀವು ಆದೇಶವನ್ನ ಕೊಡಿ ಅಂತ. ಸೊ ರಾಜಕೀಯ ಆರೋಪಿಗಳು ಯಾರು ಕೂಡ ನ್ಯಾಯಾಲಯಕ್ಕೆ ಹೋಗಿ ಕಂಪ್ಲೇಂಟ್ ಮಾಡೋದಿಲ್ಲ, ಕೇವಲ ಸಾರ್ವಜನಿಕ ವಲಯದಲ್ಲಷ್ಟೇ ಹೇಳುವಂಥದ್ದು. ಒಂದು ವೇಳೆ ಈ ಶಿವಕುಮಾರ್ ಅವರು ಏನಾದರೂ ಒಂದು ವೇಳೆ ನ್ಯಾಯಾಲಯಕ್ಕೆ ಹೋಗಿ ಈ ರೀತಿ ಚುನಾವಣಾ ಒಂದು ಪ್ರಸಂಗವನ್ನ ಇಟ್ಕೊಂಡು ನನಗೆ ತೊಂದರೆ ಕೊಡಲಾಗ್ತಿದೆ ಅಂತ ವಾದವನ್ನ ಮಾಡಿದ ಪಕ್ಷದಲ್ಲಿ ನ್ಯಾಯಾಲಯ ಸಹಜವಾಗಿ 6 ತಿಂಗಳ ಒಳಗೆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಲಿಕ್ಕೆ ಖಂಡಿತ ನಿರ್ದೇಶನವನ್ನು ಕೊಡಬಹುದು. ಬಟ್ ಆದ್ರೆ ಅಂತಹ ವಾದವನ್ನ ನ್ಯಾಯಾಲಯ ಅನುಮೋದನೆ ಮಾಡೋದಿಲ್ಲ. ರಾಜಕೀಯವಾಗಿ
ಸೊ ಯಾವ ಆರೋಪಿಗೂ ನಾನು ಆಕ್ಚುಲಿ ಗಮನಿಸಿರುವಂತದ್ದು ಡಿಸ್ಪ್ರಪೋರ್ಷನೇಟ್ ವೆಲ್ತ್ ಕೇಸ್ನಲ್ಲಿ ಸಿಲ್ಕ್ ಹಾಕೊಂಡಿರೋರು ಯಾರು ಕೂಡ ನ್ಯಾಯಾಲಯಕ್ಕೆ ಹೋಗಿ ಬೇಗನೆ ಟ್ರಯಲ್ ನಡೆಸಿ ಅಂತ ಹೇಳಿದ್ದು ಈವರೆಗೆ ನೋಡಿಲ್ಲ. ಸೊ ಅಥವಾ ಬೇಗನೆ ಟ್ರಯಲ್ ನಡೆಸೋ ಹಾಗೆ ನ್ಯಾಯಾಲಯ ಆದೇಶ ಕೊಡುವಂತ ಒಂದು ವಾದವನ್ನ ಯಾರು ಮಾಡಿರುವಂತದ್ದು ನೋಡಿಲ್ಲ. ಬಟ್ ಅಟ್ ದಿ ಎಂಡ್ ಆಫ್ ಇಟ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ನವರು ಕೊಟ್ಟಿರುವ ವರದಿಯ ಅನ್ವಯ ಕರ್ನಾಟಕದ MLA ಸ್ಟ್ರೆಂತ್ ಏನಿದೆ ಅದರಲ್ಲಿ ಸುಮಾರು 12-15% MLAಗಳ ಆಸ್ತಿ ಗಣನೀಯವಾಗಿ ಅಂದರೆ ಸಾರ್ವತ್ರಿಕವಾಗಿ ಒಪ್ಪಲು ಸಾಧ್ಯವಿರುವಂತಹ ಏನು ಏರಿಕೆ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಏರಿದೆ. ಸೊ ಅಷ್ಟು ಒಂದು ದೊಡ್ಡ ಒಂದು ಸಂಖ್ಯೆಯ ವಿರುದ್ಧ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ಐ ವಿಲ್ ಸೆಕೆಂಡ್ ದಟ್. ಯಾತಕ್ಕೆ ಅಂದರೆ ಯಾವುದೇ ಒಂದು ವ್ಯವಹಾರದಲ್ಲಿ ಬರುವಂಥ ಗಳಿಕೆ ನಿಮಗೆ ಗೊತ್ತಿರುತ್ತೆ ಅಜಿತ್. ಫಾರ್ಚೂನ್ 500 ಕಂಪನೀಸ್ ಹೊರತರುವಂಥ ಸಮೀಕ್ಷೆ ಏನಿದೆ, ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ನಲ್ಲಿ ವರ್ಷಕ್ಕೆ 20% ಪ್ರಾಫಿಟ್ ಬಂದರೆ ಅತಿ ಹೆಚ್ಚು ಪ್ರಾಫಿಟ್ 20% ಅಷ್ಟೇ ಆಫ್ಟರ್ ಟ್ಯಾಕ್ಸ್. ಆ್ಯಂಡ್ ಅತಿ ಕಡಿಮೆ ಪ್ರಾಫಿಟ್ ಅಂದರೆ 4% ಹೋಲ್ಸೇಲ್ ಆ್ಯಂಡ್ ವೇರ್ ಹೌಸಿಂಗ್ ಅಲ್ಲಿ ಬರುತ್ತೆ. ಹೀಗಿದ್ದಾಗ ಒಂದೊಂದು ವರ್ಷದಲ್ಲಿ 800% ಜಾಸ್ತಿ ಆಗಿರುವ ಕೇಸ್ಗಳನ್ನ ನಾವು ನೋಡಿದೀವಿ. 800% ಗ್ರೋತ್ ಇನ್ ದ ಪ್ರಾಪರ್ಟಿ ನೋಡಿದೀವಿ ಸರ್. ಜನಾರ್ದನ್ ರೆಡ್ಡಿ ಅವರು ಹೌದಾ ನೋಡಿ ಕುರ್ಚಿ ಬಿಸಿ ಮಾಡ್ತಾ ಹೋದ ಹಾಗೆ ನೂರಾರು ಕೋಟಿಗಳ ಆಸ್ತಿಯ ಏರಿಕೆ. ಎಸ್ ಧನಂಜಯ್ ಸರ್. ಓಕೆ, ಸೊ ಈ ರೀತಿ ಅಂದ್ರೆ ಆಲ್ ಸೆಡ್ ಅಂಡ್ ಡನ್ ಈಗ ಶಿವಕುಮಾರ್ ಅವರ ವಿರುದ್ಧ ಇರುವಂತ ಆರೋಪ ಬಹಳ ಗಂಭೀರ ತರನಾದ್ದು. ಅಂಡ್ ಆ ಆರೋಪದ ಒಂದು ತನಿಖೆಯ ಭಾಗವಾಗಿ CBI-ನವ್ರು ಏನ್ ಮಾಡ್ತಿದ್ದಾರೆ ಅದರಲ್ಲಿ ಲೋಪ ಕಂಡುಹಿಡಿಯುವಂಥದ್ದು ಕೇವಲ ಒಂದು ಕ್ಷುಲ್ಲಕ ಅಂತ ಹೇಳ್ಬಹುದು. ರಾಜಕೀಯವಾಗಿ ಅದೇನಾದ್ರೂ ಇರ್ಬೋದು, ಕಾನೂನಾತ್ಮಕವಾಗಿ ಆ ಲೋಪವನ್ನ ಆಕ್ಚುಲಿ ಗುರುತಿಸಿರುವಂಥದ್ದು ಕ್ಷುಲ್ಲಕ ಆಗತ್ತೆ. ಆಲ್ ಸೆಡ್ ಅಂಡ್ ಡನ್ ಈ ಹಂತದಲ್ಲಿ ಈಸ್ ಆರೋಪಿ ಮಾತ್ರ. ಇಟ್ ಈಸ್ ಎಂಟೈರ್ಲಿ ಪಾಸಿಬಲ್, ಯಾರು ಕೂಡ ರೂಲ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಚಾರ್ಜ್ ಶೀಟ್ ಅವರ ವಿರುದ್ಧ ಒಂದು ವೇಳೆ ಫೈಲ್ ಮಾಡಿದ ಪಕ್ಷದಲ್ಲೂ ಕೂಡ, ಟ್ರಯಲ್ ನಡೆದ ಪಕ್ಷದಲ್ಲೂ ಕೂಡ ಈ ಮೇ ಕಮ್ ಔಟ್ ಅನ್ಸ್ಕೇತ್, ಈ ಮೇ ಬಿ ಅಕ್ವಿಟೆಡ್. ಸೊ ಕಾನೂನು ತನ್ನ ಕೆಲಸ ಮಾಡಲಿಕ್ಕೆ ಯಾರು ಕೂಡ ಅಡ್ಡಿಯನ್ನು ಪಡಿಸ್ಕೊಡ್ದು. ಆಲ್ ಸೆಡ್ ಅಂಡ್ ಡನ್ ತಾಂತ್ರಿಕವಾಗಿ CBI-ನವರು ಯಾರು ಅಲ್ಲಿ ಅವರು ಮನೆಯ ಮೇಲೆ ರೈಡ್ ಮಾಡ್ತಿದ್ದಂಥ ಸಮಯದಲ್ಲಿ ಹೊರಗಡೆ ಹೋಗಿ ಗಲಾಟೆ ಮಾಡಿದ್ದಾರೆ ಅವರ ವಿರುದ್ಧವೂ ಕೂಡ ಕೇಸನ್ನ ಫೈಲ್ ಮಾಡಲಿಕ್ಕೆ CBI-ನವ್ರಿಗೆ ಅವಕಾಶ ಇರುತ್ತೆ. ದಟ್ ಐ ಥಿಂಕ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದ ಪ್ರಕರಣ ಇಟ್ಸ್ ಅ ನಾನ್ ಬೇಲೇಬಲ್ ಅಫೆನ್ಸ್. ಸರ್ ಸೊ ಇಟ್ಸ್ ಅ ವೆರಿ ಸೀರಿಯಸ್. ಈಗ ಅಲ್ಲಿ ಹೋಗಿ ಗಲಾಟೆ ಮಾಡುವಂಥದ್ದು ಅಥವಾ ಒಂದು ಪ್ರತಿಭಟನೆ ಮಾಡುವಂಥದ್ದು ಪೊಲೀಸ್ನವ್ರು ಅವಕಾಶ ಕೊಡಬಾರ್ದಿತ್ತು ಅದಕ್ಕೆ. ದಟ್ ಇಸ್ ನಾಟ್ ಪ್ರಾಪರ್. ರೈಡ್ ಮಾಡುವಂಥ ಸಮಯದಲ್ಲಿ ಮನೆಯ ಹೊರಗಡೆ ಹೋಗಿ ಮಾಡುವಂಥದ್ದು ದಟ್ಸ್ ನಾಟ್ ಪ್ರಾಪರ್ ಅಟ್ ಆಲ್. ಒಂದು ವೇಳೆ ಆಗಿದ್ದಿದ್ರೆ, ಐ ಆಮ್ ಜಸ್ಟ್ ಅಸ್ಯೂಮಿಂಗ್, ನನಗೆ ಗೊತ್ತಿಲ್ಲ ಅವ್ರ ಮನೆ ಹೊರಗಡೆ ಅಥವಾ ರೈಡ್ ಮಾಡ್ತಿದ್ದಂಥ ಸ್ಥಳದ ಹೊರಗಡೆ ಆಗಿದೆಯೋ ಇಲ್ವೋ ಅಂತ. ಬಟ್ ದಟ್ಸ್ ನಾಟ್ ದ ವೇ ಟು ಕ್ಯಾರಿ ಇಟ್ ಔಟ್. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ಸರ್. CBI ಅಧಿಕಾರಿಗಳ ದಾಳಿಯ ಮಧ್ಯದಲ್ಲಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾಗ ಅವರ ಕಾರನ್ನ ತಡೆದ್ರು, ಅವರ ಕಾರನ್ನ ಸುತ್ತುವರಿಯಲಾಯಿತು. ಅನಂತರ ಪೊಲೀಸರು ಬಂದು ಸುರಕ್ಷಿತವಾಗಿ CBI ಅಧಿಕಾರಿಗಳನ್ನು ಹೊರಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡಬೇಕಾಯಿತು. ರಾಥೋಡ್ರೆ ಎಲ್ಲ ಮುಗಿಸಿ ಬರುವಂತಹ ಪ್ರಶ್ನೆ, ಯಾಕೆ ತನಿಖೆ ನಡೆಯೋ ತನಕ ಸುಮ್ಮನಿರೋದಿಲ್ಲ? ಬೇಕಿದ್ರೆ ಕಾನೂನಿನ ಅವಕಾಶಗಳನ್ನ ಬಳಸ್ಕೊಳ್ಳಿ. ಈಗಷ್ಟೇ ಬರ್ತಾ ಇರುವಂತಹ ಅಪ್ಡೇಟ್ ಅನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ DK ಸುರೇಶ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಾತಾಡ್ಲಿ. ನಾನಷ್ಟೇ ಹೇಳೋದು, ಇವಾಗ ಏನು ಕಾನೂನುಬದ್ಧವಾಗಿ ನಾವು ಮಾಡಬೇಕಾಗಿದೆಯೋ ಈಗ ಕಾರ್ಯಕರ್ತರು ಅಲ್ಲಿ ಒಂದು ಗಂಟೆಯಿಂದ ನೀವು ಕಾನೂನುಬದ್ಧವಾಗಿ ಮಾಡಿ, ಕಾನೂನಿನ ಉಲ್ಲಂಘನೆ ಏನಾಗಿದೆ ಅನ್ನೋದಾದ್ರೂ ಹೇಳಿದೆ ಕೇಳಿ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಏನು ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೊರಗಡೆ, ಈ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರಾಗಲಿ, ಏನೊಂದು ಎಮೋಷ್ನಲ್ ಆಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದನ್ನು ತಡೆ ಹಿಡಿಬೇಕು. ಅಗ್ರೀಡ್. ಈ ತಡೆ ಹಿಡಿಬೇಕು ಯಾರು? ಪೊಲೀಸವರು ತಡೆ ಹಿಡಿಬೇಕು ತಾನೆ. ಪೊಲೀಸರು ಏನ್ ಮಾಡ್ಲಿ, ಅವ್ರು ಮಾಡ್ಬೇಕಲ್ವಾ? ಪೊಲೀಸರು ಬೇಕಿದ್ರೆ ನಿಲ್ಲಿಸ್ಕೋಬೇಕಾಗಿತ್ತು. ನಿಮ್ಮ ವಾದ ಸರಿಗಿದೆ ಬಿಡಿ, ಇದು ಬಿಟ್ಟರೆ ಇನ್ನೇನು ಹೇಳಕ್ ನಮ್ಮ ವಾದನ ನಮ್ಮ ಕೆಲಸ ನಾವು ಮಾಡ್ತೀವಿ. ಪೊಲೀಸರು ಬೇಕಿದ್ರೆ ನಿಲ್ಲಿಸ್ಕೊಳ್ಳಿ. ಯಾಕೆ ನಾಯಕರ ಜವಾಬ್ದಾರಿ ಇರ್ಲಿಲ್ವಾ? ಸರ್ಕಾರದ ಆದೇಶದ ಮೇಲೆ ಮಾಸ್ಕ್ ಇಲ್ಲದೆ ಹೊರಗೆ ಬಂದ್ರೆ 1,000 ರೂಪಾಯಿ ಇವತ್ತು ಇಲ್ಲಿ ಎಲ್ಲರನ್ನು ಹಿಡಿದು ಆದ್ರೆ ಒಂದು ಹೇಳ್ತೀನಿ, ಟೋಟಲ್ ಆಗಿ ನೀವು ಮಾಡೋದಿದ್ರೆ ನಾನು ಅದೇ ಹೇಳೋಣ ಅಂತಿದೆ. ಸೇಮ್ ಕಾನೂನು ಬಿಜೆಪಿ ಅವ್ರಿಗೂ ಆಗ್ಬೇಕು. ಬಿಜೆಪಿ ಅವರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ಎಷ್ಟು ಜನ ಮಾಸ್ಕ್ ಹಾಕಿಲ್ಲ ಅವ್ರ ಮೇಲೂ ಹಾಕ್ಲಿ. ಒಂದಾದ್ರೂ ಹಾಕಿದಾರಾ? ರಾಥೋಡ್ರೆ, ಒಂದು ತನಿಖಾ ಸಂಸ್ಥೆ ತನ್ನ ಹತ್ರ ಇರುವಂತಹ ಕ್ರೆಡಿಬಲ್ ಇನ್ಫಾರ್ಮೇಶನ್ ಆಧಾರದ ಮೇಲೆ ಆ ಕ್ರೆಡಿಬಲ್ ಇನ್ಫಾರ್ಮೇಶನ್ ಇವರೇ ಸರ್ ಅದೇ ಆಗಿದ್ದಿಲ್ಲಿ, ಇವರೇ ಮಾಡಿದ್ದಲ್ಲ ಅದನ್ನ ಕ್ರೆಡಿಬಲ್ ಇನ್ಫಾರ್ಮೇಶನ್ ತನಿಖೆಯನ್ನ. ಇಡಿ ಇನ್ಫಾರ್ಮೇಶನ್ ಕೊಡುತ್ತೆ CBI-ಗೆ, IT ಇನ್ಫಾರ್ಮೇಶನ್ ಕೊಡುತ್ತೆ. ಅದರ ಆಧಾರದ ಮೇಲೆ
ಕಾನೂನಿನ ಪ್ರಕಾರ FIR ದಾಖಲಿಸಿಕೊಂಡು ಕೋರ್ಟ್ ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದು ದಾಳಿ ಮಾಡಿದ್ರೆ ಈಗಲೇ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಅವರಾಗ್ಲಿ DK ಸುರೇಶ್ ಅವರಾಗ್ಲಿ ತನಿಖೆ ಮಾಡೋದಕ್ಕೆ ಯಾವುದೇ ಅಡ್ಡಿ ಬರೋದ. ಅವರು DK ಶಿವಕುಮಾರ್ ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅವರು ಕೂಡ ಎಲ್ಲ ಕೋಆಪರೇಷನ್ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನು ತಡೆ ಹಿಡಿದಿಲ್ಲ. ನೈದರ್ DK ಶಿವಕುಮಾರ್ और DK ಸುರೇಶ್ ಅವರು ಸಂಪೂರ್ಣ ಸಹಕಾರ CBI ಅವರಿಗೆ ಕೊಡ್ತಾ ಇದ್ದಾರೆ. ಕೊಡ್ಲಿಲ್ಲ ಅಂದ್ರೆ ಎಳ್ಕೊಂಡು ಕೊಡ್ಲಿಲ್ಲ ಅದು ಉಪಕಾರ ಅಲ್ಲ, CBI ಮಾಡ್ತಾ ಇರೋ ಉಪಕಾರ ಅಲ್ಲ ಅದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಹಕಾರ ಕೊಡದೆ ಇದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಹೇಳ್ತಿರಲ್ಲ. ನಾನು ಅದು ಹೇಳ್ತಾನೆ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅವ್ರು ಕೊಡ್ತಾ ಇದ್ದಾರೆ, ಅವ್ರು ಅಡ್ಡಿ ಬರ್ತಾ ಇಲ್ಲ. ಕಾರ್ಯಕರ್ತರು ಅಡ್ಡಿ ಬರ್ತಾ ಇದ್ದಾರೆ, ಕೇಸ್ ಹಾಕಿ. ಪೊಲೀಸರು ಅವ್ರು ಏನ್ ಮಾಡ್ತಾ ಇದ್ದಾರೆ? ಮಾಸ್ಕ್ ಹಾಕಿಲ್ಲ, ಆಕ್ಷನ್ ತಗೊಳ್ಳಿ ಅಂತ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಗಳ ಕ್ರೆಡಿಬಿಲಿಟಿ ಮೇಲೆ ಮತ್ತೆ ಮತ್ತೆ ಕ್ವಶನ್ ಹೇಳ್ತಾ ಇದೆ. ಇಟ್ ಈಸ್ IT ಆಗಿರಬಹುದು, ED ಆಗಿರಬಹುದು, CBI ಆಗಿರಬಹುದು. ಯಾರು ಕ್ವಶನ್ ಮಾಡಿದ್ರು ಕ್ವಶನ್ ಅಲ್ವಾ? 70 ವರ್ಷದಿಂದ ಕ್ವಶನ್ ಮಾಡಿದ್ರು ಕ್ವಶನ್ ಅಲ್ವಾ? 6 ವರ್ಷ ಕೇಂದ್ರ ಸರ್ಕಾರ ಯಾವ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರವರೆಗೆ ಬೇಲ್ ಮೇಲಿದ್ದಾರೆ. ಸಹಜ, ಯಾಕಂದ್ರೆ ಇವರು ಕೂಡ ಬೇಲ್ ಮೇಲೆ ಜನ ಹೇಳ್ತಾ ಇಲ್ವಲ್ಲ, Reduced to income tax and ED, the papers they have seized, whatever the formalities they have to do, they have done. Now further we want to wait on what basis they have come here, and all we have to take it in court, and we have to see. Again, sir, there is the issue of that FIR we will come to know by after 6 o'clock or 7 o'clock. They will give it to us. They told us to take it in website. So nothing is there. Some of the reports are saying Still they have not called anything. Sir, they are saying some of the reports are saying more than 3 crore found, 5 crore found all these. Zero cash. Zero cash in my house. Zero cash in my brother's place, DK Shivakumar, PCC President's house. There is no cash seized. Only some papers they have taken. One iPad they have taken. Some of the papers they have taken. That's all. Nothing else. So how is the further course of action, sir? That we will fight it in legally only. We will go to the court. We will go whatever if you ask any papers in further enquiries and all, we will support, because at all constitutional bodies, independent bodies. But BJP people are trying to make their own office. Sir, do you think it's once again at the time of election? No, this is for by-election purpose only. They wanted to curb DK Shivakumar. They wanted to divert the issues of Karnataka corruption charges. They wanted to divert of Corona charges, Corona issue. For that reason, this search has been conducted. Your brother made several allegations against the government, corruption allegations. Yes, but will that be the reason for this? because of that purpose only, now the government is become weak. Every day they become weakened and weakened, because people are cursing them. Nothing has been happened from past 6 months. They are looting Karnataka. They are looting Karnataka like anything. Even Prime Minister knows that. He is not open his mouth. I don't know why. Is this the reason, sir? Government, do you think government somewhere is misusing these agents? Yeah, government is always misusing. We will come to know. We are knowing from Kashmir to Kanyakumari. All who are all strong people in Congress and various other political parties, they are taking their CBI, ED and income tax. They are threatening them. They are taking it to their party. Once they are going to their party, there is no case. We have seen so many cases. Slime cases are there. I don't want to explain all the cases. But once again and again the same rights are happening by the... No, it will continue. We are ready to face. DK Shivakumar will not surrender anyone. Thank you, sir. Suresh sir. What was the findings of CBI? What was the questions? No, they have come for a search.
in the morning 7:30, 7:45. We have cooperated because we are a lawmaker, we are law-abiding citizen. Whatever political vendetta BJP government is doing against Congress people and other opposition party leaders, we will not listen to them. We will fight it. We will come back to in a clean hands. They have not seized anything. Whatever documents we have seized, it is purely, we have earlier only we have submitted to Income Tax and ED department. We are cooperating, including CBI, in future. Sir, why do you think it is a political vendetta now? It's a political case only. This is not a purely an income tax case. This is a purely income tax case. They have referred to income as ED. Now they have referred to CBI. What DK Shivkumar made offences? Nothing is there. Because of their political pressures, political vendetta, they wanted to divert the issues. Karnataka corruption charges is there. COVID issue is there. Lot of other things are there. They wanted to divert the issue. By-elections is there. At the time of by-election, they wanted to put pressure on him. They don't want to go for an election campaign and this thing. For that reason, they are doing all these dramas. Whatever may be, DK Shivkumar will not budge anyone. This is this thing. We will fight. We will come out with a clean hand. We will definitely fight it in courts. So CBI sources are saying that they have seized around 50 lakh rupees in the raid. Only in media people they have seized, not in DK Shivkumar's place. I'm straightly telling you, only media people, houses they have So seized. nothing was found in 14 places which has been raided so far. I'm telling you, no. DK Shivkumar house, they have not seized anything. They have not found any cash. Only in media they are showing, because media people only, they have given money or I don't know where they have got information and all. They have to clarify that no money has been seized in DK Shivkumar, DK Suresh place. What are you going to do further, sir? Further we will take it in legal course. Legal course, we will support, we will whatever DK ಸುರೇಶ್ ಮಾಧ್ಯಮದವರ ಜೊತೆ ಮಾತಾಡ್ತಾ DK ಶಿವಕುಮಾರ್ ಮನೆಯಲ್ಲಾಗ್ಲಿ ತಮ್ಮ ಮನೆಯಲ್ಲಾಗ್ಲಿ ಯಾವುದೇ ಹಣ ಒಡವೆ ಸೀಸ್ ಆಗಿಲ್ಲ ಅನ್ನುವ ಮಾತನ್ನ ಹೇಳಿದ್ರು. ದಾಳಿ ನಡೆದದ್ದು ಇವತ್ತು CBI ದಾಳಿ ನಡೆದದ್ದು ಕೇವಲ ಇವರಿಬ್ಬರ ಮನೆಯ ಮೇಲೆ ಮಾತ್ರ ಅಲ್ಲ, ದಾಳಿಗೆ ಒಳಗಾದಂಥ ಉಳಿದವರ ಮನೆಯಲ್ಲಿ ಏನಾದರೂ ಸಿಕ್ತಾ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡಲಿಲ್ಲ. ನಾನು ಇಟ್ಕೊಂತೀನಿ ನಿಮ್ಮ ಲೋಗ ನಾನು ತಗೊಂಡ್ತಾ ಇದ್ದೀನಿ ಮಾತಾಡ್ತಾನೆ ನಾನು ಎರಡು ನಿಮಿಷ ಅಷ್ಟೇ ಸರ್, ಎಲ್ಲ 2 ನಿಮಿಷ ಸರ್. ಶಿವ ಹೇಳಿ, ಈ ಒಂದು ರೈಡ್ ಬಗ್ಗೆ ಸಂಸದರ ಜೊತೆ ಸುರೇಶ್ ಸರ್ ಮಾತಾಡಲಿಕ್ಕೆ ಇರ್ತಕ್ಕಂಥದ್ದು ಸರ್. ಎರಡೇ ನಿಮಿಷ ಎಲ್ಲರೂ ಒಂದೇ ಸಾರಿ ಕೇಳ್ಬಿಡ್ರಿ. ಈ ಒಂದು ರೇಟ್ ಬಗ್ಗೆ ಮಾತಾಡೋದಕ್ಕೆ ಸಂಸದ DK ಸುರೇಶ್ ನಮ್ಮ ಜೊತೆ ಸರ್. ಈ ಜನರಲ್ ಕೊಡಿ ಸರ್. ಇವತ್ತು ಬೆಳಗ್ಗೆ 7:30ರಿಂದ 7:45ಕ್ಕೆ DK ಶಿವಕುಮಾರ್ ಅವರ ಮನೆ ಮೇಲೆ, ನನ್ನ ಮನೆ ಮೇಲೆ, ದೆಹಲಿಯ ನನ್ನ ನಿವಾಸದ ಮೇಲೆ, DK ಶಿವಕುಮಾರ್ ಅವರ ನಿವಾಸದ ಮೇಲೆ, ದೊಡ್ಡಹಳ್ಳಿ ಮತ್ತು ಕೋಡಹಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಮನೆ ಮೇಲೆ ಇವತ್ತು ಸರ್ಚ್ ಅನ್ನ CBI ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಏನು ಇನ್ಕಮ್ ಟ್ಯಾಕ್ಸ್ ಮತ್ತು ಇಡಿ ಕೇಸಸ್ ನಡೀತಾ ಇದೆ, ಈ ಸಂಬಂಧವಾಗಿ 3ನೇ ಹಂತದ ತನಿಖೆಯನ್ನ ರಾಜಕೀಯ ದುರುದ್ದೇಶವನ್ನ ಇಟ್ಕೊಂಡು, ರಾಜಕೀಯ ಕಾರಣಗಳಿಗೋಸ್ಕರ ಇವತ್ತು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ DK ಶಿವಕುಮಾರ್ ಅವರ ಮನೆಯ ಮೇಲಿನ ಸರ್ಚ್ ಮತ್ತು ಅವರ ವಿಚಾರಣೆಯನ್ನ CBI ಅಧಿಕಾರಿಗಳು ಮುಕ್ತಾಯಗೊಳಿಸಿದ. ಹೆಚ್ಚು ಕಡಿಮೆ 12 ಗಂಟೆಗಳ ಕಾಲ ನಡೆಯಿತು. ಬೆಂಗಳೂರು, ರಾಮನಗರ, ಕನಕಪುರ, ಹಾಸನ, ಮುಂಬೈ, ಡೆಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸರ್ಚ್ ಆಪರೇಷನ್ ಈಗ ಮುಗಿದಿದೆ ಅನ್ನುವ ಮಾಹಿತಿ ಬರ್ತಾ ಇದೆ.